ಮಂಡ್ಯದ ಮಿಮ್ಸ್ ಮತ್ತೆ ವಿವಾದದ ಕೇಂದ್ರ ಬಿಂದುವಾಗಿದೆ. ಇಲ್ಲಿನ ಆರೋಗ್ಯ ರಕ್ಷಾ ಸಮಿತಿ ನಿಧಿಯಲ್ಲಿರುವ ಲಕ್ಷಾಂತರ ರೂಪಾಯಿ ದುರ್ಬಳಕೆ ಆಗಿರುವುದು ಬೆಳಕಿಗೆ ಬಂದಿದೆ. ಪಾರದರ್ಶಕ ನಿಯಮಗಳನ್ನು ಉಲ್ಲಂಘಿಸಿ ದುಬಾರಿ ಬೆಲೆಯಲ್ಲಿ ಔಷಧ ಸಾಮಗ್ರಿಯ ಖರೀದಿ ಮಾಡಿರುವುದು ಸಾಬೀತಾಗಿದೆ. ಈ ತನಿಖಾ ವರದಿಯ ಪ್ರತಿ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಔಷಧ ಖರೀದಿ ಕರ್ಮಕಾಂಡದ ಬಗ್ಗೆ ಡಿಟೇಲ್ ರಿಪೋರ್ಟ್ ಇಲ್ಲಿದೆ. ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಆಸ್ಪತ್ರೆಯ ಔಷಧ ಖರೀದಿಯ ಕರ್ಮಕಾಂಡ ಬಟಾಬಯಲಾಗಿದೆ. 2011-12 ಮತ್ತು 2012-13ನೇ ಸಾಲಿನಲ್ಲಿ ಮಿಮ್ಸ್ನ ಆಸ್ಪತ್ರೆಗೆ ಆರೋಗ್ಯ ರಕ್ಷಾ ಸಮಿತಿ ನಿಧಿಯಿಂದ ಔಷಧ ಖರೀದಿ ಮಾಡಿರೋ ಸಾಚಾತನವು ಬೆಳಕಿಗೆ ಬಂದಿದೆ. ಈ ಬಗ್ಗೆ ಲೋಕಾಯುಕ್ತ ತಾಂತ್ರಿಕ ವಿಭಾಗ ತನಿಖೆ ನಡೆಸಿ 35 ಪುಟಗಳ ವರದಿ ಸಲ್ಲಿಸಿದೆ. ಮಿಮ್ಸ್ನ ಹಾಲಿ ನಿರ್ದೇಶಕಿ ಡಾಕ್ಟರ್ ಪುಷ್ಪಾ ಸರ್ಕಾರ್ ಸೇರಿ ಒಟ್ಟು 11 ಮಂದಿಯ ಕರ್ತವ್ಯ ಲೋಪ ಆಗಿರುವುದು ಲೋಕಾಯುಕ್ತ ತನಿಖೆಯಿಂದ ಬೆಳಕಿಗೆ ಬಂದಿದೆ. ಸಾರ್ವಜನಿಕರ ಹಣವನ್ನ ಎಚ್ಚರಿಕೆಯಿಂದ ಬಳಸಬೇಕಿದ್ದ ಇವರು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ಲೋಕಾಯುಕ್ತ ತಾಂತ್ರಿಕ ವಿಭಾಗದ ವಿಚಾರಣಾಧಿಕಾರಿ ಅಭಿಪ್ರಾಯಪಟ್ಟಿದ್ದಾರೆ. ಪಾರದರ್ಶಕ ನಿಯಮಗಳನ್ನು ಉಲ್ಲಂಘಿಸಿ ಸುಮಾರು 36 ಲಕ್ಷ ರೂಪಾಯಿ ಮೊತ್ತದ ಔಷಧ ಖರೀದಿ ಮಾಡಲಾಗಿದೆ. 2011-12-13ನೇ ಸಾಲಿನಲ್ಲಿ ಮಿಮ್ಸ್ ಆಸ್ಪತ್ರೆಗೆ ಅವಶ್ಯಕವಾಗಿದ್ದ ಔಷಧ ಮತ್ತು ರಾಸಾಯನಿಕಗಳು ಖರೀದಿಯಾಗಿವೆ. ಆದರೆ ಬೇಡಿಕೆ ಮತ್ತು ಅವಶ್ಯಕತೆ ಇಲ್ಲದಿದ್ದರೂ ಔಷಧಿಗಳನ್ನು ಖರೀದಿಸಲಾಗಿದೆ. ದುರಂತ ಅಂದ್ರೆ ಬದಲಿ ಔಷಧ ಬಂದಿದ್ರೂ ಮಿಮ್ಸ್ ಅಧಿಕಾರಿಗಳು ಗಮನಿಸಿಲ್ಲ. ಇನ್ನು ಹಾವು ಕಡಿತದ ಇಂಜೆಕ್ಷನ್ ಅನ್ನ ಸ್ಥಳೀಯವಾಗಿ ಹೆಚ್ಚುವರಿ ದರದಲ್ಲಿ ಖರೀದಿಸಲಾಗಿದೆ. ಈ ಪ್ರಕರಣದಲ್ಲಿ ಟೆಂಡರ್ ನಿಬಂಧನೆ ರೀತಿ ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಂಡಿಲ್ಲ ಎಂದು ತನಿಖೆಯಲ್ಲಿ ಉಲ್ಲೇಖಿಸಲಾಗಿದೆ. 10 ತಿಂಗಳಾದರೂ ಅಂತಿಮಗೊಳ್ಳದ ಟೆಂಡರ್. ಕಮಿಷನ್ ಆಸೆಗೆ ಬಿದ್ರೆ ಮಿಮ್ಸ್ ಅಧಿಕಾರಿಗಳು. ಮಿಮ್ಸ್ ಆಸ್ಪತ್ರೆಗೆ 2013-14ನೇ ಸಾಲಿನಲ್ಲಿ 2,60,000 ರೂಪಾಯಿ ಮೊತ್ತದಲ್ಲಿ ಮಾತ್ರೆ, ಇಂಜೆಕ್ಷನ್ ಮತ್ತು ಕೆಮಿಕಲ್ಸ್ ಖರೀದಿಗೆ ಜುಲೈ 2013ರಲ್ಲಿ ಟೆಂಡರ್ ಕರೆಯಲಾಗಿತ್ತು. ಟೆಂಡರ್ ಕರೆದು 10 ತಿಂಗಳಾದರೂ ಟೆಂಡರ್ ಸಮಿತಿ ಫೈನಲ್ ಮಾಡಿರಲಿಲ್ಲ. ಬದಲಿಗೆ ಜನವರಿ 17, 2014ರಂದು ಫೈನಾನ್ಷಿಯಲ್ ಬಿಡ್ ಓಪನ್ ಮಾಡಿದ್ದಾರೆ. ಔಷಧ ಮತ್ತು ಕೆಮಿಕಲ್ಸ್ ಖರೀದಿಯಲ್ಲಿ ಇಷ್ಟೆಲ್ಲ ಅಕ್ರಮಗಳ ಬಗ್ಗೆ ಲೋಕಾಯುಕ್ತ ತಾಂತ್ರಿಕ ವಿಭಾಗ ವರದಿ ಕೊಟ್ಟು 2 ತಿಂಗಳಾಗಿದೆ. ಮಿಮ್ಸ್ನ ಅಧ್ಯಕ್ಷರು ಆಗಿರುವ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇದರ ಬಗ್ಗೆ ಗೊತ್ತಿದ್ದೂ ಸುಮ್ಮನಿರೋದು ಅನುಮಾನಕ್ಕೆಡೆ ಮಾಡಿಕೊಟ್ಟಿದೆ. ಅಕ್ರಮ ನೇಮಕ ಆರೋಪ ಎದುರಿಸ್ತಾ ಇರೋ ಡಾಕ್ಟರ್ ಪುಷ್ಪಾ ಸರ್ಕಾರ್ ಅವರನ್ನ ರಕ್ಷಣೆ ಮಾಡಿರೋ ಪಾಟೀಲ್ರು ಈ ಅಕ್ರಮದ ಬಗ್ಗೆಯೂ ಸುಮ್ಮನಿರ್ತಾರಾ ಅನ್ನೋದನ್ನ ಕಾದು ನೋಡಬೇಕು.